ನಮ್ಮ ಹಿರಿಯರು ಅಂದರೆ ನಮ್ಮ ಹಳೆ ತಲೆಮಾರಿನವರು ನೀರಿನ ವಿಷಯದಲ್ಲಿ ಭಾಳ ತಜ್ಞರಾಗಿದ್ದರು. ಅವರಿಗೆ ಕೆರೆಕಟ್ಟೆಗಳ ಬಗ್ಗೆ, ಕಲ್ಯಾಣಿಗಳ ಬಗ್ಗೆ ಬಹಳ ಅರಿವಿತ್ತು, ಒಲವಿತ್ತು. ಹಾಗಾಗಿ ಊರಿಗೊಂದು ಕೆರೆ ಇತ್ತು, ಕಲ್ಯಾಣಿ ಇತ್ತು. ಪ್ರತಿ ಗ್ರಾಮಗಳಲ್ಲಿಯೂ ಕೆರೆಗಳು, ಕಲ್ಯಾಣಿಗಳು ಇದ್ವು. ಪ್ರತಿ ಕೆರೆಗಳ ಮಧ್ಯೆ ಒಂದೊಂದು ನೀರು ಹರಿವಿನ ಕಾಲುವೆಗಳಿದ್ವು. ಒಂದು ಕೆರೆ ತುಂಬಿದ ಕೂಡಲೇ ಕೋಡಿ ಬಿದ್ದು ಹೆಚ್ಚಿನ ನೀರು ಮುಂದಿನ ಕೆರೆಗೆ ಹೋಗ್ತಾ ಇತ್ತು. ಹಾಗೂ ಪ್ರತಿ ಕೆರೆಯೂ ತುಂಬ್ತಾ ಇತ್ತು. ಮಳೆ ಎಷ್ಟೇ ಬರ್ರನೆ ಸುರಿದರೂ ನೆರೆ ಹಾವಳಿ ಇರ್ತಾ ಇರಲಿಲ್ಲ. ಊರು ಗ್ರಾಮ ಮುಳುಗುವ ಭಯ ಇರಲಿಲ್ಲ. ಈ ದಿನ ನಮ್ಮ ಮಲೆನಾಡಿನ ಸೆರಗಿನ ಜಿಲ್ಲೆಗಳಾದ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸುರಿಯುವ ಮಳೆ ನೀರು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅರ್ಧ ಕರ್ನಾಟಕಕ್ಕೆ ನೀರನ್ನ ಒದಗಿಸ್ಬೋದು. ಅದರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ. ಅಮೃತಕ್ಕೆ ಸಮನಾದ ನೀರು ಉಳಿಸುವ ಪ್ರಯತ್ನ ನಮ್ಮದಾಗಲಿ. ಹಾಸನ ಜಿಲ್ಲೆ ಕಲೆ, ಸಂಸ್ಕೃತಿ, ಸಾಹಿತ್ಯ, ಆರ್ಥಿಕ ಮತ್ತು ರಾಜಕೀಯವಾಗಿ ತುಂಬ ಹೆಸರು ಮಾಡಿದ ಏಕೈಕ ಜಿಲ್ಲೆ ಅಂದರೂ ತಪ್ಪಾಗಲಾರದು. ಕಾರಣ ಹಲವು ಬಿಡಿ. ಆದಾಗ್ಯೂ ನಾನು ಇಂದು ಹೇಳೋಕೆ ಹೊರಟಿರೋದು ತುಂಬ ಇಂಪಾರ್ಟೆಂಟ್ ವಿಷಯ ಕಣ್ರಿ. ಜಿಲ್ಲೆಯಲ್ಲಿ ಹರಿಯುವ ಮತ್ತು ಹರಿಸ್ತಾ ಇರುವ ನೀರು ಸಂಗ್ರಹದಲ್ಲಿ ನಾವೆಲ್ಲ ಎಡವಿದ್ದೇವೆ ಎಂಬುದು ಯಕ್ಷಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಕರ್ನಾಟಕ ಮತ್ತು ತಮಿಳುನಾಡು ನೀರಿಗಾಗಿ ಮಾತ್ರ ಬದ್ಧವೇರುಗಳಾಗಿ ಸದಾ ಸುದ್ದಿಯಲ್ಲಿ ಇರ್ತವೆ. ಹಣ, ಶ್ರಮ ಎಲ್ಲವನ್ನು ಕಳೆಯುತ್ತಾ ಪರಿಹಾರಕ್ಕಾಗಿ ಒಂದು ಉಪಾಯವನ್ನು ಕಂಡುಕೊಳ್ಳದೆ ಇರೋದು ವಿಪರ್ಯಾಸನೇ ಸರಿ. ನೂರಾರು ವರ್ಷಗಳಿಂದ ಕನ್ನಡಿಗರು ಮತ್ತು ತಮಿಳರು ಅಣ್ಣ ತಮ್ಮರಂತೆ ವಾಸಿಸಲು ಬಿಡದ ರಾಜಕೀಯ ನಾಯಕರು ಏಕೆ ಚಿಂತನೆಯನ್ನು ನಡೆಸ್ತಾ ಇಲ್ಲ? ಮಲೆನಾಡು ಸೆರಗು ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ ಜಿಲ್ಲೆಯಿಂದ ಸುರಿಯುವ ನೀರಿಗೆ ಬರ ಇಲ್ಲ. ಸುಮ್ಮನೆ ಕೆರೆಕಟ್ಟೆಗಳಿಗೆ ನೀರನ್ನು ಸಂಗ್ರಹಿಸಿ ಇಡುವ ಕೆಲಸ ಆಗಬೇಕು. ಇದು ಹಾಸನ, ಚನ್ನರಾಯಪಟ್ಟಣ, ಅರಸೀಕೆರೆ, ಕಡೂರು, ಬೀರೂರು, ತಿಪ್ಟೂರು, KR ಪೇಟೆ, ನಾಗಮಂಗಲ, ಕುಣಿಗಲ್ ಮತ್ತು ಮಾಗಡಿ ಮೂಲಕ ಬೆಂಗಳೂರಿನ ಹಲವು ಕೆರೆಕಟ್ಟೆಗಳಿಗೆ ನೀರು ತುಂಬಬೇಕು. ಮತ್ತು ತುಮಕೂರಿನ ಎಲ್ಲ ತಾಲೂಕುಗಳಿಗೂ, ತಾಲೂಕಿನ ಕೆರೆಗಳಿಗೂ ನೀರು ತುಂಬಬೇಕು. ಚಿತ್ರದುರ್ಗ ಮತ್ತು ಕೋಲಾರಕ್ಕೂ ಈ ಸೌಲಭ್ಯ ದೊರಕಬೇಕು. ಇಲ್ಲಿ ಹೆಚ್ಚಿಗೆ ಇರುವ ನೀರನ್ನು ಮಳೆಗಾಲದಲ್ಲಿ ಸಂಗ್ರಹಿಸಿ ರೈತ ಸಂಕಲಕ್ಕೆ ಪೂರಕವಾಗಬೇಕಿದ್ದ ಸರ್ಕಾರ ಕಣ್ಮುಚ್ಚಿ ಕುಳಿತಿರೋದು ಎಷ್ಟು ಸರಿ? ಸರಿಸುಮಾರು 100 TMCಗೂ ಅಧಿಕ ನೀರು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿಯುತ್ತೆ. ನಮ್ಮಲ್ಲಿರುವ ವಾಟೆ ಹೊಳೆ, ಯಗಚಿ, ಹೇಮಾವತಿ ಅಣೆಕಟ್ಟೆಗಳು ಇದ್ದು ಸರಿಸುಮಾರು 40ರಿಂದ 42 TMC ನೀರನ್ನು ನಾವು ನಿಲ್ಲಿಸ್ಬೋದು. ಆದರೆ ಉಳಿದಿದ್ದು 50ರಿಂದ 60 TMC ನೀರು ಆ ನೀರನ್ನು ಡ್ಯಾಮ್ ಬಾಗಿಲು ತೆಗೆಯುವ ಮೂಲಕ ನಾವು ಬಿಡ್ತಾ ಇದ್ದೀವಿ. ಇದು ರೈತರಿಗೆ ಮಾಡಿದ ಮೊದಲ ದ್ರೋಹ ಅಲ್ವಾ? ಇನ್ನು ಹಾಸನ ಜಿಲ್ಲೆಯಿಂದ ಅರಬ್ಬಿ ಸಮುದ್ರಕ್ಕೆ ಲೆಕ್ಕವೇ ಇಲ್ಲದಷ್ಟು ನೀರು ಹೋಗ್ತಾ ಇರೋದು ನೂರಾರು ವರ್ಷಗಳಿಂದ ಯಾವ ನೀರಾವರಿ ತಜ್ಞರ ಗಮನಕ್ಕೂ ಬಂದಿಲ್ವಾ? ಹಾಗಾದರೆ ಇದಕ್ಕೆ ಒಂದು ಪರಿಹಾರ ಯಾವಾಗ? ಈ ಸಮುದ್ರಕ್ಕೆ ಸೇರುವ ನೀರನ್ನ ಒಮ್ಮೆ ಹೇಮಾವತಿ ಮತ್ತು ಕಾವೇರಿಗೆ ತಿರುಗಿಸುವ ಕೆಲಸ ಆದರೆ ಬಹಳ ವರ್ಷಗಳಿಂದ ಸದಾ ಸುದ್ದಿಯಲ್ಲಿ ಇರುವ ಕಾವೇರಿ ಕೊಳ್ಳದ ಕನ್ನಡಿಗರು ಮತ್ತು ತಮಿಳಿಗರು ನೆಮ್ಮದಿಯ ಬದುಕು ಸಾಗಿಸಲು ನಾಂದಿ ಹಾಡಬಹುದಲ್ವೇ? ಇದಕ್ಕೆ ತಗುಲುವ ವೆಚ್ಚ ಮತ್ತು ಸುರಂಗ ಮಾರ್ಗವನ್ನು ಕಂಡುಕೊಂಡ್ರೆ ಶಾಶ್ವತವಾಗಿ ನೀರಿಗಾಗಿ ಪರಿತಪಿಸೋ ಮತ್ತು ಹಪಾಪಿಸುವ ರಾಜಕಾರಣಿಗಳಿಗೆ ಒಂದು ಒಳ್ಳೆಯ ಮಾರ್ಗ ಎಂಬುದು ನನ್ನ ಚಿಂತನೆ. ಹೇಮಾವತಿ ನದಿಗೆ ಹರಿಯುವ ಉಪನದಿಗಳು ಯಗಚಿ, ಸಗಣಿ ಹೊಳೆ, ಹೇಮಾವತಿ, ಜಪಾವತಿ ಮತ್ತು ಕೊಡ್ಲಿಪೇಟೆಯಿಂದ ಕಡೆಯಿಂದ ಒಂದು ಚಿಕ್ಕ ಹೊಳೆ ಬಂದು ಸೇರಿಕೊಳ್ಳುತ್ತೆ. ಮತ್ತು ಮುಖ್ಯವಾಗಿ ಹೆತ್ತಿನ ಹೊಳೆ ಮತ್ತು ಕೆಂಪು ಹಳ್ಳ, ಈ ಎಲ್ಲ ನದಿಗಳ ನೀರುಗಳು ಹೇಮಾವತಿ ಸೇರಿಕೊಂಡ್ರೆ ಮತ್ತು ವಿಶೇಷವಾಗಿ ಕೆಂಪು ಹೊಳೆ ಮತ್ತು ಹೆತ್ತಿನ ಹೊಳೆ ನೀರು ಹೆಚ್ಚಿನ ನೀರು ಸಮುದ್ರ ಪಾಲಾಗ್ತಾ ಇದೆ. ಇವೆಲ್ಲ ಸೇರಿದ್ರೆ ಅರ್ಧ ಕರ್ನಾಟಕಕ್ಕೆ ನೀರು ಉಳಿಸಲು ಸಾಧ್ಯ ಅಲ್ವೇ? ರಾಜಕೀಯ ನಾಯಕರೇ, ಇದು ನಿಮಗೆ ಬೇಡವೇ? ಹಾಗಾದರೆ ಈ ನೀರಿನ ವಿಚಾರವನ್ನು ರಾಜ್ಯ ವಿಧಾನಮಂಡಲದಲ್ಲಿ ಚರ್ಚಿಸಿ, ಚಿಂತಿಸಿ, ಕಾರ್ಯೋನ್ಮುಖರಾಗಿ ಹೇಳಿ. ಎದ್ದೇಳಿ ನಾಯಕರೇ, ಇದು ನಿಮ್ಮ ಕಾಲ.